ಯಶ್ ನಟನೆಯ ಬಹುನಿರೀಕ್ಷಿತ ಚಿತ್ರ ವಿಶ್ವಾದ್ಯಂತ 6 ಭಾಷೆಗಳಲ್ಲಿ 12,000ಕ್ಕೂ ಹೆಚ್ಚು ಸ್ಕ್ರೀನ್ನಲ್ಲಿ ಟಾಕ್ಸಿಕ್ ಬಿಡುಗಡೆಯಾಗಿದೆ. ಅದ್ಭುತವಾಗಿ ಯಶಸ್ಸಿದೆಯಂತೆ. ಅದರಲ್ಲಿ ಕಟೌಟ್ಗೆ ಹಾಲಿನ ಅಭಿಷೇಕ ಎಲ್ಲ ಮಾಡಿ ಪಟಾಕಿ ಸಿಡಿಸಿ ಎಲ್ಲ ಸಂತೋಷ ಪಟ್ಟಿದ್ದಾರೆ. ಮೊದಲನೇ ದಿನನೇ ಅದೆಷ್ಟು 100 ಕೋಟಿಗೂ ಹೆಚ್ಚು ಗಳಿಕೆ ಎಲ್ಲ ಮಾಡಿದೆ. ಫುಲ್ ಮಾರ್ಕ್ಸ್ ಅಭಿಮಾನಿಗಳೆಲ್ಲ ಕೊಟ್ಟಿದ್ದಾರಂತೆ. ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಸಂತೋಷ. ಬಟ್ ನನಗೊಂದು ಡೌಟ್ ಇದೆ. ಹಿಂದಿ, ತಮಿಳು ಮತ್ತು ತೆಲುಗು ಇಂಡಸ್ಟ್ರಿನವರು ಕನ್ನಡದ ಒಬ್ಬ ನಟನ ಚಿತ್ರನ ಯಶಸ್ವಿಯಾಗಕ್ಕೆ ಸುಲಭವಾಗಿ ಬಿಡಲ್ಲ. ದೊಡ್ಡ ಪಿತೂರಿಗಳೇ ಇರತ್ವೆ. ಎಚ್ಚರಿಕೆಯಿಂದ ಇರುವುದು ಉತ್ತಮ. ಎಲ್ಲರೂ ಮೇಲ್ನೋಟಕ್ಕೆ ಅಂತ ನನಗನ್ಸತ್ತಪ್ಪ. ಇದು ವೈಯಕ್ತಿಕ. ಅದು ಶುರು ಆಗಿದೆ ಅಂತ ಆರೋಪ ಕೇಳಬಾರ್ದು. ಗೊತ್ತಿಲ್ಲ ನನಗೆ. ಯಾಕಂದ್ರೆ ಕನ್ನಡದ ಒಂದು ಚಿತ್ರನ ಅಷ್ಟು ಸುಲಭವಾಗಿ ಹಿಂದಿಯವರು ಒಪ್ಕೋತಾರೆ ಅಂತ. ಅವ್ರಿಗೇನಂದ್ರೆ ನಾವು ಒಬ್ಬರೇ ಈ ಪ್ರಪಂಚಕ್ಕೆ, ಅವ್ರವರೇ ಇರಬೇಕು, ಅದೇ ಫ್ಯಾಮಿಲಿನವ್ರು ಇರಬೇಕು, ಅವ್ರದ್ದೇ ಮೊಮ್ಮಕ್ಕಳು ಬರಬೇಕು, ಅವ್ರದೇ ಮರಿ ಮಕ್ಕಳು ಬರಬೇಕು, ಅವ್ರವರೇ ಹೀರೋಗಳು, ಅವ್ರವರೇ ಹೀರೋಯಿನ್ಗಳು, ಅವ್ರವರೇ ಪ್ರೊಡ್ಯೂಸರ್ಗಳು, ಅವ್ರವರೇ ಫಿಲ್ಮ್ ಡೈರೆಕ್ಟರ್ಗಳು, ಅವ್ರು ಮಾತ್ರ ಇರಬೇಕು. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಬೇರೆಯವ್ರನ್ನ ತುಳಿದು ಬಿಸಾಕು ಬಿಡ್ತಾರಲ್ಲಿ. ಹಂಗಾಗಿ ಇದಕ್ಕೇನ್ ಮಾಡ್ತಾರೋ ಗೊತ್ತಿಲ್ಲ. ಎಸ್, ಮತ್ತೆ ಭೇಟಿಯಾಗೋಣ. ನಮಸ್ಕಾರ.